ಲಾಸ್ಟು ಟೈಮ್ ಒಂದು ಇನ್ಸಿಡೆಂಟ್ ಆಯಿತು ನಮ್ಮದು ಹಾಸ್ಪಿಟ್ಲಲ್ಲಿ. ಅವಾಗೊಂದು ವೀಡಿಯೋ ಮಾಡಿರೋದು ಒಂದು ದೊಡ್ಡ ಇಶ್ಯೂ ಆಯಿತು. ಹೆಂಗೆ ಡಾಕ್ಟ್ರು ಒಂದು ವೀಡಿಯೋ ಮಾಡೋಕ್ಕಾಗತ್ತೆ, ವೀಡಿಯೋಕ್ಕೆ ಆಥರೈಸ್ ಯಾಕೆ ಕೊಡ್ತಾರೆ ಡಾಕ್ಟ್ರಿಗೆ ಆಥರೈಸ್ ಅದು ಅಂತ ಒಂದು ವಿಷಯ ಬಂತು. ಇವಾಗ ನೀವು ವೀಡಿಯೋ ಮಾಡೋಕ್ಕೆ ಆಥರೈಸ್ಡ್ ಇದೆಯಾ ಸರ್? ನಮಸ್ಕಾರ ಸ್ನೇಹಿತರೆ, ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್, ಜನರಲ್ ಹಾಸ್ಪಿಟಲ್ ಕಿರಿಯ. ಸ್ನೇಹಿತರೆ, ಇವಾಗ ನೀವೆಲ್ಲ ಕೇಳ್ತಿರಲ್ಲ, ವೀಡಿಯೋ ಮಾಡೋದು ಕನ್ಸೆಂಟ್ ಡೆಫಿನೆಟಾಗಿ ರೂಲ್ಸಲ್ಲಿದೆ. ಅದು ಆಡಿಯೋ ವೀಡಿಯೋ ಕನ್ಸೆಂಟ್ ಅಂತ ಬರ್ತದೆ. ನಮ್ಮ ರಿಟರ್ನ್ ಕನ್ಸೆಂಟ್ ಅಂತ ದೇರ್ ಆರ್ ಲಾಟ್ ಆಫ್ ಕನ್ಸೆಂಟ್ಸ್. ರಿಟರ್ನ್ ಕನ್ಸೆಂಟ್ ಇರುತ್ತೆ, ಓರಲ್ ಕನ್ಸೆಂಟ್ ಅಂತ ಇರುತ್ತೆ, ಆಮೇಲೆ ಆಡಿಯೋ ವೀಡಿಯೋ ಕನ್ಸೆಂಟ್ ಅಂತ ಇರುತ್ತೆ. ಇದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇವಾಗ ಬರುವಂಥ ಕನ್ಸೆಂಟ್. ಇದು ಸುಪ್ರೀಂ ಕೋರ್ಟಲ್ಲಿ ವ್ಯಾಲಿಡ್ ಇದೆ. ಸೊ ನಾವು ಸರ್ಜರಿ ಮಾಡಬೇಕಾದಾಗ ಇದನ್ನು ನಾವು ಡೆಫಿನೆಟಾಗಿ ಆಡಿಯೋ ವೀಡಿಯೋ ಕನ್ಸೆಂಟ್ನ ತೊಗೊಂಡು ನಮ್ಮ ಪೇಷಂಟ್ ಹತ್ರ, ಯಾಕಂದರೆ ಪೇಷಂಟ್ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ರಿಟರ್ನ್ ಕನ್ಸೆಂಟ್ ಗೊತ್ತಾಗಲ್ಲ, ನಾವು ಆಡಿಯೋ ವೀಡಿಯೋ ಕನ್ಸೆಂಟ್ ಅಂದರೆ ಅವ್ರ ಭಾಷೆನಲ್ಲಿ ನಾವು ಮಾತಾಡ್ತೀವಿ, ಅವ್ರ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಬರೆದಿರೋದು ಕೆಲವ್ರಿಗೆ ಅರ್ಥ ಆಗಲ್ಲ. ಸೊ ಹಂಗಾಗಿ ಸುಪ್ರೀಂ ಕೋರ್ಟು ಆಡಿಯೋ ವೀಡಿಯೋ ಕನ್ಸೆಂಟ್ ಇಟ್ ಇಸ್ ಪರ್ಮಿಸಬಲ್ ಅಂಡ್ ತೊಗೋಬೋದು ಅಂತ ಇದೆ. ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಾವು ಮಾತಾಡೋದು ಪೇಷಂಟ್ಗೆ ಅರ್ಥ ಆಗುತ್ತೆ. ನಾವು ಏನು ಲೋಕಲ್ ಆಡು ಭಾಷೆನ ಏನು ಮಾತಾಡ್ತೀವಲ್ಲ, ಅದು ಎವ್ರಿಥಿಂಗ್ ವಿ ಕ್ಯಾನ್ ರೆಕಾರ್ಡ್. ಸೊ ಅದನ್ನು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರ ಮನಸ್ಸಿಗೆ ನಾವು ಇದು ಏನಿದೆ, ನಾವು ಸರ್ಜರಿಗೆ ಈ ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ, ಈ ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ, ಈ ಥರ ಪ್ರಿಯಾಪ್ ಈ ಥರ ಇರುತ್ತೆ, ಆಪ್ರೇಷನ್ ಮಾಡ್ದಂಗೆ ಇರುತ್ತೆ, ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ಸ್ ಈ ಥರ ಇರುತ್ತೆ, ಆಪ್ರೇಷನ್ ಅಂದರೆ ಈ ಥರ ಇರ್ತವೆ. ಇದಕ್ಕೆಲ್ಲ ನೀವು ಒಪ್ಕೋಬೇಕಂತೇಳಿ ಅವ್ರ ಭಾಷೆನಲ್ಲಿ ಮಾತಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆದಾಗ ಏನಾಗುತ್ತೆ, ಅವ್ರು ಕನ್ಸೆಂಟು ಈಸಿಯಾಗಿ ಅರ್ಥ ಮಾಡ್ಕೊಂಡು ನಮಗೆ ಈಸಿಯಾಗಿ ಕನ್ಸೆಂಟ್ ಕೊಡೋಕ್ಕಾಗುತ್ತೆ. ಸೊ ಡೆಫಿನೆಟಾಗಿ ಇದು ಆಡಿಯೋ ವೀಡಿಯೋ ಕನ್ಸೆಂಟ್ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಪರ್ಮಿಸಬಲ್ ಇದೆ. ಸೊ ಫಸ್ಟ್ ಒಂದು ರಿಟರ್ನ್ ಕನ್ಸೆಂಟು, ದೆನ್ ಓರಲ್ ಕನ್ಸೆಂಟ್ ಅಂತ ಒಂದು ಹೇಳ್ತಾ ಹೋಗ್ತೀವಿ, ದೆನ್ ಆಡಿಯೋ ವೀಡಿಯೋ ಕನ್ಸೆಂಟ್ ಅಂತ ಇದರಲ್ಲಿ ನಮ್ಮ ಇದರಲ್ಲಿ ಬರ್ತದೆ. ಈ ಇದರಲ್ಲಿ ಸೆಕೆಂಡ್ ಪಾಯಿಂಟು, ಇವಾಗ ನಾವು ಇವಾಗ ಕನ್ಸೆಂಟ್ ತೊಗೊಂಡಾಗ ಏನಾಗುತ್ತೆ ಅಂದರೆ, ನಾವು ಸರ್ಜರಿಗೆ ಕನ್ಸೆಂಟ್ ತೊಗೋಬೇಕಾಗುತ್ತೆ. ಇವಾಗ ಕನ್ಸೆಂಟ್ ತೊಗೊಂಡು ನಾವು ಸರ್ಜರಿ ಮಾಡ್ತೀವಿ. ಒಂದೊಂದು ಪೇಷಂಟ್ ನೋಡಿ, 100 ಜನ ಎಲ್ಲ ಊಟಕ್ಕೆ ಹೋಗ್ತಾರೆ, ಎಲ್ಲರಿಗೂ ಬೇದಿ ಆಗಲ್ಲ, ಎಲ್ಲ ಒಬ್ಬನು ಬೇದಿ ಆಗುತ್ತೆ. ಹಂಗಂದು ಹಂಗೆ 99 ಜನಕ್ಕೆ ಚೆನ್ನಾಗಿರುತ್ತೆ. ಅದು ಅವ್ರ ಬಾಡಿ ಅವ್ರು ಹಂಗೆ ತೊಗೊಂಡಿರಲ್ಲ, ಬಾಡಿ ಏನೇನೋ ಅವ್ರ ಸಮಸ್ಯೆ ಇರ್ತದೆ. ಸೊ ಹಂಗಾಗಿ ಅವ್ರ ಬಾಡಿನಲ್ಲಿ ತೊಗೊಂಡಿಲ್ಲ, ಅದಕ್ಕೆ ಬೇದಿ ಆಯಿತು. ಬೇರೆಯವ್ರಿಗೆಲ್ಲ ಚೆನ್ನಾಗೇ ಇದ್ದಾರಲ್ಲ. ಸೊ ಬಾಡಿ ಕಂಡೀಷನ್, ಬಾಡಿನಲ್ಲಿ ಏನೋ ವೀಕ್ನೆಸ್ ಇರ್ಬೋದು, ಇಲ್ಲ ಇಮ್ಯುನಿಟಿ ಸರಿ ಇಲ್ಲದೆ ಇರ್ಬೋದು, ಇಲ್ಲ ಬೇರೆ ವೀಕ್ನೆಸ್, ಬೇರೆ ಥರ ಶುಗರು ಬಿ ಪಿನ ಜಾಸ್ತಿ ಆಗಿರ್ಬೋದು, ಇಲ್ಲ ಏನೇನೋ ಬೇರೆ ಕಾಯಿಲೆ ಬಿಟ್ಟಿರ್ತದೆ, ಬಾಡಿ ತೊಗೊಳ್ಳಲ್ಲ. ಹಂಗನ್ಬಿಟ್ಟು ಒಬ್ಬನಿಗೆ ಬೇದಿ ಆಯ್ತು ಅಂದ್ಬಿಟ್ಟು ನೀವು ಹೋಟ್ಲವ್ರಿಗೆ ನೀವು ಇದು ಮಾಡ್ತೀರಾ, ಆಗೋದಿಲ್ಲ. ಸೊ ಅಟ್ ಇಸ್ ಬಾಡಿ ಕಂಡೀಷನ್ ಹಂಗಿರುತ್ತೆ. ಸೊ ನಾವು ಅಷ್ಟೇ ಸರ್ಜರಿ ಮಾಡಬೇಕಾದ್ರೂ ನಾವೆಲ್ಲ ಒಳ್ಳೆ ಇಂಟೆನ್ಷನಲ್ಲೇ ಮಾಡ್ತೀವಿ. ಒಳ್ಳೆ ಇಂಟೆನ್ಷನಲ್ಲಿ ಅವ್ನು ಒಳ್ಳೆಯದಾಗಲಿ, ಯಾವ ಡಾಕ್ಟ್ರೂ ಒಂದು ಪೇಷಂಟಿಗೆ ತೊಂದರೆ ಮಾಡಬೇಕಾಗಲಿ, ಅವ್ರಿಗೆ ತೊಂದರೆ ಯಾವ ಭೂಮಿ ಮೇಲೆ ಯಾವ ಡಾಕ್ಟ್ರೂ ಮಾಡಲ್ಲ. ಯಾಕಂದರೆ ಅವರು ನಮ್ಗೆ ಕೆಟ್ಟ ಹೆಸರು ಬಂದು ನಮಗೆ ಕೆಟ್ಟ ಹೆಸರು ಬರುತ್ತಲ್ಲ, ಅದು ನಮ್ಮ ಪ್ರೊಫೆಷನ್ಗೆ ಧಕ್ಕೆ ಬರುತ್ತೆ. ಅವನಿಗೆ ಪೇಷಂಟ್ ತೊಂದರೆ ಮಾಡಿ ನಮಗೆ ಕೋಟಿ ರೂಪಾಯಿ ಬರುತ್ತಾ, ನಮಗೇನು ಕಿರೀಟ ಬಂದುಬಿಡುತ್ತಾ, ಇಟ್ ಇಸ್ ಲಾಸ್ ಫಾರ್ ಅಸ್. ನೀವು ಅರ್ಥ ಮಾಡ್ಕೋಬೇಕು. ಹಂಗಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ ಸಿನ್ಸಿಯರಾಗಿ. ಯಾವ ನಮ್ಮ ಡಾಕ್ಟರ್ಸ್ ಏನಾಗುತ್ತೆ, ಒಬಿಡಿಯೆಂಟಾಗಿ ಸಿನ್ಸಿಯರಾಗಿ ಆನೆಸ್ಟಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಕೆಲವು ಪೇಷಂಟ್ಸ್ ಇನ್ಫೆಕ್ಷನ್ ಆಗಲಿ, ನಮಗೆ ಲಾಸ್ಟ್ ಟೈಮ್ ಆ ಹುಡುಗನಿಗೆ ಇದು ಅಕ್ಲೂಷನ್ ಆಗೋಯ್ತು, ನಾನು ಮಾಡಿರೋ ಸರ್ಜರಿ ಇಲ್ಲಿ ಅದು ಬ್ಲಾಕ್ ಆಗಿದ್ದಿಲ್ಲಿ. ಸೊ ಅದು ನಮ್ಮ ಕೈಲಿ ಇರೋದಿಲ್ಲ, ಥ್ರಾಂಬೋಸಿಸ್ ಎಲ್ಲ ಆಗೋದು, ಸಮ್ ಸರ್ಟನ್ ಕಾಂಪ್ಲಿಕೇಶನ್ಸ್. ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀವಿ ನಾವು ವೀಡಿಯೋನಲ್ಲಿ, ಆಡಿಯೋಕನ್ಸಲ್ಲ ಎಕ್ಸ್ಪ್ಲೈನ್ ಬರ್ದಿರ್ತೀವಿ. ಅದು ಎಕ್ಸ್ಪ್ಲೈನ್ ಮಾಡಿ ಅದೆಲ್ಲ ನಾವು ಅದನ್ನು ಅರ್ಥ ಮಾಡಿಸಿ ನಾವು ಸರ್ಜರಿ ತೊಗೊಳ್ಳೋದು. ಅದು ಅರ್ಥ ಮಾಡಿಕೊಂಡು ಆಮೇಲೆ ನಾವು ಹೇಳಿದಾಗ ಕೆಲವು ಟೈಮಲ್ಲಿ ಬಾಡಿ ರೆಸ್ಪಾಂಡ್ ಆಗಲ್ಲ ಅಂತ ಹೇಳಿದಾಗ ನಾವು ಅದನ್ನು ಡಾಕ್ಟರ್ಸ್ನ ನೀವು ಬ್ಲೇಮ್ ಮಾಡೋದು ಅದು ಸರಿ ಇಲ್ಲ ಅನ್ಸುತ್ತೆ. ನನ್ನೊಬ್ಬನಿಗೆ ಎಲ್ಲ, ನಾನು ಯಾವ ಡಾಕ್ಟ್ರಿಗೆ ಈ ಥರ ಆಗ್ಬೋದು, ಎಲ್ಲ ಸರ್ಜನ್ಸ್ ಯಾವ ಸರ್ಜನ್ಸ್ ಈ ಥರ ಕಾಂಪ್ಲಿಕೇಶನ್ ಆಗ್ಬೋದು. ಯಾಕಂದರೆ ಆ ಇಂಜುರಿ ಆಯ್ತಾ ಆ ಥರ 25 kg ಕಲ್ಲು ಬಿದ್ದು ಆ ಥರ ತೊಂದರೆ ಆಗಿದ್ದು. ಸೊ ಅಂದರೆ ಇಂಟೆನ್ಸಿಟಿ ಆಫ್ ಇಂಜುರಿ ವಾಸ್ ಸೋ ಮಚ್. ಸೊ ನಾನು ಮಾಡಿದಲ್ಲಿ ಯಾವ ಹಾಸ್ಪಿಟ್ಲನ್ನು ಮಾಡಿದ್ರು ಅದು ಇಸ್ಕಿಮಿಯಾ ಚೇಂಜಸ್ ಅಂತ ಒಂದು 10 ಡೇಸಲ್ಲಿ ಗೊತ್ತಾಗುತ್ತೆ. ಇದೇನಾಗುತ್ತೆ, ಒಂದು ದಿವಸ ಬ್ಲಾಕ್ ಆಗಲ್ಲ ವೆಸಲ್ಸ್. ಈ ಮೋರಿಗೆ ಬ್ಲಾಕ್ ಆಗುತ್ತಲ್ಲ, ನಿಧಾನಕ್ಕೆ ಲೇಯರ್ ಬೈ ಲೇಯರ್ ಬ್ಲಾಕ್ ಆಗಿ ಒಂದು ದಿವಸ ಬ್ಲಾಕಾಗಿ ಫುಲ್ ಓವರ್ಫ್ಲೋ ಅವತ್ತು ಬ್ಲಾಕ್ ಆಗಿಲ್ಲ. ಅದು ಓವರ್ ದ ಡೇಸ್ ಲೇಯರ್ ಬೈ ಲೇಯರ್ ಬ್ಲಾಕ್ ಆಗಿ ಒಂದು ದಿವಸ ಔಟ್ ಬಂದಿರುತ್ತೆ ಅಷ್ಟೇ. ಸೊ ಇದು ಕಾಂಪ್ಲಿಕೇಶನ್ ಆಗಿ ವಿತಿನ್ 10 days ಆಫ್ ಇಂಜುರಿ ಆದಾಗ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಅದನ್ನು ನಾವು ಡಾಕ್ಟ್ರ್ ಮೇಲೆ ಹಾಕೋದಾಗಲಿ ಅದು ಏನು ನನಗೇನು ಸರಿ ಅನ್ಸಲ್ಲಪ್ಪ. ನನ್ನೊಬ್ಬನಿಗೆಲ್ಲ ಎಲ್ಲರಿಗೂ ಆಗುತ್ತಿದೆ. ಏನಾಗುತ್ತೆ, ನಮಗೆ ಡಿಮಾರಲೈಸೇಷನ್ ಆದಂಗೆ ಆಗುತ್ತೆ. ನಮಗೆ ನೆಕ್ಸ್ಟು ಏನು ಸರ್ಜರಿ ಮಾಡಬೇಕಾದ್ರೂ ಯೋಚನೆ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಯಾಕಪ್ಪ ಬೇಕು ಎಷ್ಟೊಂದು ಜನ ಡಾಕ್ಟರ್ಸ್ ಆಪ್ರೇಷನ್ ಈ ಥರ ಎಲ್ಲ ಸಮಸ್ಯೆಗಳಾದಾಗ ನಮಗೆ ಡಿಮಾರಲೈಸ್ ಆದಾಗ ನಾವು ಯಾಕೆ ಬೇಕು ಈ ಕೆಲಸ, ಬೇಡಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತೆ. ಸೊ ಹಂಗಾಗಿ ದಯವಿಟ್ಟು ಸಾರ್ವಜನಿಕರ ಮನವಿ ನಾನು ಮಾಡಂದರೆ, ಯಾವ ಡಾಕ್ಟರ್ಸಿಗೆ ಕೆಟ್ಟವರಲ್ಲ, ನಾವು ಇರೋದೇ ನಿಮಗೋಸ್ಕರ. ಏನಾದರೂ ಸಮಸ್ಯೆಗಳಾದಾಗ ದಯವಿಟ್ಟು ಡಾಕ್ಟರ್ ಜೊತೆ ಇರಿ. ಅವ್ರು ಮಾನಸಿಕವಾಗಿ ಹಿಂಸೆ ಕೊಡೋಕ್ಕೆ ಹೋಗಬೇಡಿ. ಅವ್ರ ಜೊತೆಗೆ ನಿಂತು ಅವ್ರ ಜೊತೆ ಹೆಗಲು ನಿಂತ ಸಮಸ್ಯೆ ಆದಾಗ ನಿಜವಾದ ಸ್ನೇಹಿತರು ಯಾವಂದರೆ, ಕಷ್ಟದಲ್ಲಿ ಬಂದವರೇ ನಿಜವಾದ ಸ್ನೇಹಿತರು. ಆ ಟೈಮಲ್ಲಿ ನಮಗೂ ಟೆನ್ಷನ್ ಇರುತ್ತೆ. ಆ ಟೈಮಲ್ಲಿ ಹೆಗಲು ಕೊಟ್ಟು ನಿಂತ್ಕೊಳ್ಳೋದು ಬಿಟ್ಬಿಟ್ಟು ನಮಗೆ ನೀವು ಇನಾಮಾನ್ಯವಾಗಿ ಅಂದಾಗ ನಾವು ತುಂಬ ಕುಗ್ಗೋಗ್ತೀವಿ. ಅದರಿಂದ ಸಮಾಜಕ್ಕೆ ಒಡ್ತಂತೂ ಆಗಲ್ಲ. ಯಾಕಂದ್ರೆ ನಾವು ಕುಗ್ಗೋದಾಗ ನಿಮ್ಗೇನು ಟ್ರೀಟ್ಮೆಂಟ್ ಕೊಡೋದು, ನನ್ನ ಮನಸ್ಸೇ ಸರಿ ಇಲ್ಲ, ನಿಮ್ಗೇನು ಮನಸ್ಸಲ್ಲಿ ನಾನು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ, ನಿಮ್ಗೇನು ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ನಾನು. ಸೊ ಹಂಗಾಗಿ ದಯವಿಟ್ಟು ಡಾಕ್ಟರ್ಸ್ನ ನನ್ನಂಗಂತಲ್ಲ, ಯಾವ ಡಾಕ್ಟರ್ಸ್ನ ದಯವಿಟ್ಟು ಮಾನಸಿಕವಾಗಿ ಕುಗ್ಸೋಕೆ ಹೋಗಬೇಡಿ. ಅವ್ರು ನಿಮಗೆ ನಾನು ಇರೋದೇ ನಿಮಗೋಸ್ಕರ. ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೀನಿ.